ಸರ್ ನಮಸ್ತೆ. ತಮ್ಮ ಹೆಸರು ಹೇಳಿ ಸರ್. ದಿನೇಶ್. ಊರು ಇದು ಮೂಡ್ಲುಕೊಪ್ಲು ಕೇರ್ನಾರದಲ್ಲಿ. ಆ ಕಡೆ ಏಲಕ್ಕಿ ಬಳೆ ಐತೆ, ಈ ಕಡೆ ಪಚ್ಚ ಬಳೆ ತೋರಿಸ್ತೀವಿ. ಪಚ್ಚ ಬಳೆಗೆ ಎಲ್ಲರೂ ದಿಂಡಿಗೆ ಮಣ್ಣು ಕೊಡಬೇಕು ಅಂತಾರೆ. ನಾನು ಮಣ್ಣು ಕೊಡಬೇಡಿ ಅಂತ ಹೇಳ್ತೀನಿ. ನೋಡಿ, ನೀಟಾಗಿ ಮಣ್ಣು ಕೊಟ್ಟಿಲ್ಲ, ನೀಟಾಗಿ ಬಂದೈತೆ. ಗೊನೆ ತೂಕಕ್ಕೆ ಬಿದ್ದೋಗಿರೋದು. ಕೆಲವರು ಮೊಳಕತ್ತದೆ ಅಂತಾರೆ. ಇಲ್ಲಿ ನೋಡಿ, ಮಣ್ಣೇನು ಕೊಟ್ಟಿಲ್ಲ. ಇದು ಮಿನಿಮಮ್ ಅಂದರೆ 45 kg ಮೇಲೆ ಬರ್ತಾಯಿದೆ. ಫುಲ್ ಬಿದ್ದೋಗ್ಬಿಟ್ಟದೆ ಇದು. ನೋಡಿ, ಇದು 30 kg ಮೇಲೆ ಬರ್ತವೆ, 35-40 kg ತೂಕ. ತಡಿನಾರ್ದನೇ ಬಿದ್ದೋಗಿರೋದು. ಇಲ್ಲಿ ನೋಡಿ, ಇದು ಇನ್ನೂ ಎಳಸ ಇದೆ, ಇಲ್ಲಿಗೆ ಮುರಿದೋಗ್ಬಿಟ್ಟದೆ. ಅಂದರೆ ಯಾವ ಬುಡಕ್ಕೆ ಸಮೇತ ಬೀಳಲ್ಲ. ಸಾಮಾನ್ಯವಾಗಿ ಹಿಂಗೆ ಮುರಿದ್ರೆ ಇದು ಅರ್ಧಕ್ಕೆ ಮುರಿದೋಯ್ತದೆ. ಇದಕ್ಕೆ ಎಷ್ಟು ಸಲ ಕೊಟ್ಟಿದ್ರಿ ಗೊಬ್ಬರ ನೀವು ಹೇಳ್ದಂಗೆಲ್ಲ ಕೊಟ್ಟಿದ್ದೀವಿ. ಹೇಳ್ದಂಗಿಲ್ಲ ಅಂದರೆ 3 ಸಲ 4 ಸಲ. ಟಾನಿಕ್ ಎಷ್ಟು ಸಲ ಕೊಟ್ರಿ? ಎಲ್ಲ ನೀವು ಹೇಳ್ದಂಗೆ ತಂದೆಯವ್ರು ಕೊಟ್ಟವು. ಹಾಂ, ನೋಡಿ ತುಂಬ ಚೆನ್ನಾಗಿ ಬಂದೈತೆ ಗೊನೆಗಳು. ನೋಡಿ ಈ ಥರ ಕವೆ ಕೊಟ್ಕೋಬೇಕು. ನೀವು ಇಲ್ಲಿ ಕೊಟ್ಟಿದ್ದೀರಲ್ಲ, ಇದನ್ನು ಚೂರು ಮೇಲೆ ಕೊಟ್ಕೋಬೇಕು. ಇದು ಸರಿ ಆಯ್ತದೆ, ಏನು ತೊಂದರೆ ಏನಿಲ್ಲ. ಇದಕ್ಕೆ ಏನು ಮಾಡ್ತೀವಿ ಅಂದರೆ, ಈ ಥರ ಗರಿ ಇರ್ತಾವಲ್ಲ, ಇವೆಲ್ಲ ತೆಗ್ಸಾಕ್ತೀವಿ, ಕ್ಲೀನ್ ಮಾಡಿಸ್ತೀವಿ. ಯಾಕೆಂದರೆ ಇದರೊಳಗಡೆ ಮಿಡ್ತೆಗಳಿರ್ತವೆ. ಆ ಮಿಡ್ತೆಗಳು ಏನು ಮಾಡ್ತವೆ, ಕಾಯಿಗೆ ರಸ ಕುಡಿದ್ಬಿಟ್ಟು ಹೋಯ್ತವೆ. ನೋಡಿ, ಇಲ್ಲಿ ಬಂದೈತೆ ನೋಡಿ, ಇಲ್ಲಿ ಗಂಟು. ಈ ಗಂಟು ಏನಾಯ್ತದೆ ಅಂತಂದರೆ, ರಸ ಕುಡಿದ್ಬಿಟ್ಟು ಸೂಜಿ ತೆಗಿತಲ್ಲ ಬಾಯಿನ, ಅಲ್ಲಿ ರಸ ಈಚೆ ಬರ್ತದೆ. ಆಗ ಗಂಟು ಆಯ್ತದೆ. ಆ ಗಂಟಿಗೆ ಏನು ಮಾಡ್ತಾರೆ ಅವರು, ರೇಟ್ ಕಡಿಮೆ ಮಾಡೋಕ್ಕೆ ಹೋಗ್ತಾರೆ ಅವರು. ಎಲ್ಲ ಒಳ್ಳೆ ಚೆನ್ನಾಗಿ ಬಂದಿವೆ ಸರ್. 1 2 3 4 5 6 7 8 9 10. ಅದು 11 ಚಿಪ್ಪನ್ ಇದ್ದದ. 1 2 3 4 5 6 7 8 9 10 11 ಚಿಪ್ಪನ್ ಐತೆ. ಚೆನ್ನಾಗಿ ಬಂದವು ಇವು. ನಮ್ಮದು VR ಆರ್ಗ್ಯಾನಿಕ್ ನರ್ಸರಿ, ಕೇರ್ನಗರ. 9902038931. ಈ ಗೊನೆ ನೋಡಿ, 1 2 3 4 5 6 7 8 9 10 11 12. 1 2 3 4 5 6 7 8 9 10 11 12 13 14 15 16 17 18 19 22 ಕಾಯಿ. 2 4 6 8 10 12 14 16 18 20 24 ಕಾಯಿ ಬರ್ತವೆ. ಏಲಕ್ಕಿ ನೋಡಿ, ಏಲಕ್ಕಿನೂ ಚೆನ್ನಾಗಿ ಬರ್ತಾಯಿದೆ ಗೊನೆಗಳು. ದಿನೇಶ್ ಅಣ್ಣ ಅವ್ರ ತೋಟದಲ್ಲಿ ಏಲಕ್ಕಿ ಸೂಪರ್ ಶೈನಿಂಗ್ ಬಂದೈತೆ. ಇದೊಂದು 9902038931 ಕೇರ್ನಗರ. ಬಾಳೆ ಗಿಡಗಳು ಬೇಕು ಅಂದರೆ ಸಂಪರ್ಕಿಸಿ. ದಿನೇಶ್ ಅಣ್ಣ ಅವ್ರು ಬೆಳೆದವ್ರೆ, ಚೆನ್ನಾಗಿ ಬೆಳೆದ್ರು ಈ ಸರಿಯ. ನೋಡಿ, ಗೊನೆಗಳೆಲ್ಲ ಏನು ನೀಟಾಗಿ ಬಂದಿದೆ. ಅಣ್ಣ ಎಷ್ಟು kg ವರೆಗೂ ಗೊತ್ತಣ್ಣ? ಇನ್ನು ಚೂರು ನಿಗಾ ನೋಡಿದರೆ, ಮನೆ ಕೆಲಸ ಬಿಟ್ಟು ಮನೆ ಕೆಲಸ ಬೀಳಾಗಿ ನಿಮ್ಗೆ ಚೂರು ನಿಗಾ ನೋಡಲಿಲ್ಲ ಅಷ್ಟೇ. ಇಲ್ಲಾಂದ್ರೆ ಒಳ್ಳೆ ಇಳುವರಿ ಬರೋದು. ಸ್ಟಾರ್ಟಿಂಗ್ಗೆ ಕಡಿಮೆ ಮಾಡ್ಬಿಟ್ಟು ಅಂದರೆ ಮನೆ ಕಡೆಗೆ ಬ್ಯುಸಿ ಅದ್ರಿ. ಎರಡನೇ ಬೆಳೆ ಇದು ಬಿಡ್ತಾ ಇರೋದು. ಎರಡನೇ ಬೆಳೆ ಮಾಹಿತಿ ಬಂದು ಇಲ್ಲೊಂದೆರಡು ಗೊನೆ ಹಿಡ್ಕೊಬತ್ತೀನಿ. ನೋಡಿ, ಗೊನೆಗಳು ಎಷ್ಟು ದೊಡ್ಡ ಗೊನೆಗಳು. ಪ್ಲಸ್ ಶೈನಿಂಗು ಏನು ಸೂಪರ್ ಶೈನಿಂಗ್ ಬಂದವೆ ಚೆನ್ನಾಗಿ. ನೋಡಿ, ನಮ್ಮ ಹತ್ರ ಬಾಳೆ ಗಿಡ ತಗೊಂಡ್ರೆ ಏನಾದ್ರು ಮಾಹಿತಿಗಳು ಸಿಗ್ತಾವೆ ಏನೋ ಒಂಚೂರು ಹೇಳ್ಬಿಡಿ ಸರ್. ನಾನೇ ಎಷ್ಟೋ ಜನಕ್ಕೆ ಅಡ್ವೈಸ್ ಮಾಡಿದ್ದೀನಲ್ಲ. ಹಾಂ, ಈಗ ನಮ್ಮ ಹತ್ರ ಬಾಳೆ ಗಿಡ ತಗೊಂಡ್ರಿ, ನೀವು ಫೋನ್ ಮಾಡಿದಾಗ ರೆಸ್ಪಾನ್ಸ್ ಮಾಡ್ದಾನೆ ಇರೋದು. ಕಂದುಗಳು ಕೇಳಿದ್ರು, ಕಂದು ಬೇಡಿ ಲೋಕೇಶ್ವರ ಹತ್ರ ಹೋಗಿ ಒಳ್ಳೆ ಗಿಡಗಳು ಕೊಡ್ತಾರೆ, ದಿನೇ ಬೆಳೀರಿ ಅಂತ ನಾನೇ ಸಜೆಸ್ಟ್ ಮಾಡಿದ್ದೀನಿ. ಆಮೇಲೆ ಮಾಹಿತಿ ಹೆಂಗಿದೆ ಸರ್ ನಾವು ಕೊಟ್ಟಿದ್ದು? ಈಗ ನೀವು ಫೋನ್ ಮಾಡಿದಾಗ ಕಿತ್ತಾಕ್ಬೇಕು ಅಂತ ಬಂದಾಗ ನೀವು ಮೆಡಿಸಿನ್ ಕೊಟ್ಟೆ ಹೇಳ್ಸಿದ್ದು. ಈಗ ಮೆಡಿಸಿನಿಂದೆಲ್ಲ ಚೆನ್ನಾಗಿ ರಿಸಲ್ಟ್ ಬಂದಿದೆ. ರೈತರುಗಳು ತಗೋಬೋದು, ಮಾಹಿತಿ ತಗೋಬೋದು ಅಂತ ಹೇಳ್ತೀರಾ? ಹೌದು. ಓಕೆ, ಥ್ಯಾಂಕ್ ಯು ಸರ್. ಪಚ್ಚಬಾಳೆ ಈ ಕಡೆ ಇನ್ನು ಚೂರು ಇಂಟ್ರೆಸ್ಟ್ ತೋರಿದ್ರೆ ಇವತ್ತು ಒಳ್ಳೆ ದುಡ್ಡಾಗೋದಿವು. ಪಾಪ ಅದು ನೋಡಿದ್ರೆ ಒಟ್ಟು ರೋಟ್ರಿ ಹೊಡ್ಸ್ಬಾರ್ದಿತ್ತು ನೀವು. ರೋಟ್ರಿ ಹೊಡ್ಸೇ ಎಡವಟ್ಟಾಗಿದೆ ಅದು.